ಆ, ಇದು ಆ್ಯಂಟಿಕ್ ಮಾರ್ಕೆಟಲ್ಲಿ ಇವತ್ತೇನಾದರೂ ನಾವು ಮಾರಬೇಕು ಅಂದರೆ ಸುಮಾರು 1.5 ಕೋಟಿ ರೂಪಾಯಿಗೆ ಹೋಗುತ್ತೆ. ಇದ್ರ ಬೆಲೆ 1.5 ಕೋಟಿ ಇದೆಯಾ? 350 ವರ್ಷದ ಹಳೆಯದು. ಹಾಂ. ಇವತ್ತು ಇದಕ್ಕೂ ಆ್ಯಂಟಿಕ್ ಮಾರ್ಕೆಟಲ್ಲಿ ಸುಮಾರು 60ರಿಂದ 70 ಲಕ್ಷ ರೂಪಾಯಿಗೆ ಹೋಗುತ್ತೆ. ಇಲ್ಲಿ ಕೆಲವೊಂದು ವಿಗ್ರಹಗಳಿದೆ, ಅದರ ಸ್ಪೆಷಾಲಿಟಿ ಹೇಳ್ತೇನೆ. ರಾಮ ಲಕ್ಷ್ಮಣ ಸೀತಾದಿದೆ, 800 ವರ್ಷದ ಹಳೆಯದು. ಇವತ್ತು ಆ್ಯಂಟಿಕ್ ಮಾರ್ಕೆಟ್ಗೆ ಹೋದರೆ 1.5 ಕೋಟಿ ರೂಪಾಯಿಗೆ ಹೋಗುತ್ತೆ. ಅದು ಸೇಲ್ ಆಗುತ್ತೆ, ಆಕ್ಷನ್ ಆಗುತ್ತೆ. ಅಲ್ಲಿದೆ, ಅದು ತಗೊಳ್ಳಿ ಸರ್. ಸ್ವಲ್ಪ ವೆಯ್ಟ್ ಇದೆ, 13-14 kg ಇದೆ. ವೀಕ್ಷಕರೇ, ಇಲ್ಲಿ ಗಮನಿಸ್ತಿರ್ಬೋದು ಒಂದು ವಿಶೇಷವಾದಂತಹ ಏನು ನಿಮ್ಗೆ ಕಾಣಿಸ್ತಾ ಇದೆ ಈ ಸ್ಟ್ಯಾಚ್ಯೂ. ರಾಮ ಲಕ್ಷ್ಮಣ ಸೀತೆ ಹಾಗೂ ಆಂಜನೇಯನ ಒಂದು ಸ್ಟ್ಯಾಚ್ಯೂ ಇದು. ಸರ್, ಇದ್ರ ವಿಶೇಷತೆ ಹೇಳ್ಬೋದಾ ನೀವು? ಸೊ ಇದು ಸುಮಾರು 865 ವರ್ಷದಿಂದ ಹಳೆಯದು. ಇದು ಎಲ್ಲ ಕೈ ಕೆತ್ತನೆ ಮಾಡಿದ್ದಾರೆ. ಒಂದೊಂದು ಜ್ಯುವೆಲರಿನೂ ನೀವು ಅಷ್ಟು ಪರ್ಫೆಕ್ಟ್ ಆಗಿದೆ, ಜ್ಯುವೆಲರಿನೂ ಕಾಣುತ್ತೆ. ಇದು ಆ್ಯಂಟಿಕ್ ಮಾರ್ಕೆಟಲ್ಲಿ ಇವತ್ತೇನಾದರೂ ನಾವು ಮಾರಬೇಕು ಅಂದರೆ ಸುಮಾರು 1.5 ಕೋಟಿ ರೂಪಾಯಿಗೆ ಹೋಗುತ್ತೆ. ಇದ್ರ ಬೆಲೆ 1.5 ಕೋಟಿ ಇದೆಯಾ? ಆ್ಯಂಟಿಕ್ ಮಾರ್ಕೆಟಲ್ಲಿ 1.5 ಕೋಟಿ ಬೆಲೆ ಇದೆ ಇದಕ್ಕೆ. ಅಂದರೆ ಇದು ಯಾವುದರಿಂದ ತಯಾರಾಗಿರುವಂಥದ್ದು? ಬ್ರಾಸ್ ಹಿತ್ತಾಳೆ. ಬರೀ ಹಿತ್ತಾಳೆ. ಅಂದರೆ ಇದು 800 ವರ್ಷಗಳ ಹಳೆಯ ಒಂದು ಕೆತ್ತನೆ ಇದು. ಆ ಕಾರಣಕ್ಕಾಗಿ ಇದಕ್ಕೆ ಆ್ಯಂಟಿಕ್ ಮಾರ್ಕೆಟಲ್ಲಿ ಸುಮಾರು 1.5 ಕೋಟಿ ಬೆಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಕುತೂಹಲ ಮತ್ತು ವಿಶೇಷವಾಗಿದೆ. ಯಾಕಂದರೆ 800 ವರ್ಷ ಹಳೆಯ ಒಂದು ಕೆತ್ತನೆ ಆಗಿರೋ ಕಾರಣಕ್ಕೆ ಬರೀ ಕೈಯಿಂದ ಮಾಡಿರುವಂಥದ್ದು, ಯಾವುದೇ ರೀತಿಯ ಮಷಿನ್ಗಳನ್ನು ಬಳಸಿಲ್ಲ ಇದಕ್ಕೆ. ಹಾಗೆ ನೀವು ಕಾಣ್ತಾ ಇರ್ಬೋದು, ಹತ್ತಿರದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ನಿಮಗೆ ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತಾಮಾತೆ ಹಾಗೂ ಆಂಜನೇಯನ ಮೂರ್ತಿಯನ್ನು ನೀವು ಕಾಣ್ಬೋದು. ಹಾಗೆ ಇಲ್ಲಿ ಗದೆ ಕೂಡ ಕಾಣಿಸ್ತಾ ಇದೆ ನಿಮಗೆ. ಸುಮಾರು 800 ವರ್ಷಗಳ ಹಳೆಯ ಒಂದು ಕೆತ್ತನೆ, ಹಳೆಯ ಒಂದು ವಿಗ್ರಹ ಇದು ಅಂತ ಹೇಳಿದರೆ ಇದರ ಬೆಲೆ ಆ್ಯಂಟಿಕ್ ಮಾರ್ಕೆಟಲ್ಲಿ ಸುಮಾರು 1.5 ಕೋಟಿ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಭಾಳ ಅದ್ಭುತವಾಗಿದೆ ಸರ್. ಇದು ನಮ್ಮ ಫಾದರು ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಆಗಿದ್ದರು. ಬ್ರಿಟಿಷ್ ಗೌರ್ಮೆಂಟು, ಇಂಡಿಯನ್ ಗೌರ್ಮೆಂಟ್ ಎರಡರಲ್ಲೂ ಸರ್ವ್ ಮಾಡಿದ್ರು. ಅವರು ತಗೊಂಡಿರೋದು ಇದು. ಅವ್ರು ತಗೋಬೇಕಾದ್ರೆ ಕೋರ್ಟ್ ಮುಖಾಂತರ ಒಂದು ಅಫಿಡವಿಟು ಮಾಡಿಸ್ಬಿಟ್ಟು, ಯಾವ ದೇವಸ್ಥಾನದಿಂದನೂ ಕದ್ದಿದ್ದು ಅಲ್ಲ, ಭೂಮಿ ಅಗಿಬೇಕಾದ ಸಿಕ್ಕಿರೋದು ಅಂದ್ಬಿಟ್ಟು ಆ್ಯಂಟಿಕ್ ಸರ್ಟಿಫಿಕೇಟು ತೊಗೊಂಡು ಈ ಸ್ಟ್ಯಾಚ್ಯೂ ಮೇಂಟೈನ್ ಮಾಡ್ತಾರೆ. ಅಂದರೆ ಇದು ಭೂಮಿ ಅಗಿಬೇಕಾದ್ರೆ ಸಿಕ್ಕಿರೋದು ಹೇಗೆ? ಯಾವ ಜಾಗದಲ್ಲಿ? ರಾಜಸ್ಥಾನದಲ್ಲಿ ಸಿಕ್ಕಿದ್ದು. ಯಾವಾಗ ಸಿಕ್ತು, ಏನಾದರೂ ಮಾಹಿತಿ ಇದೆಯಾ? ಇದು ಸುಮಾರು 75 ವರ್ಷದ ಹಿಂದೆ. 75 ವರ್ಷದ ಹಿಂದೆ ಭೂಮಿ ಅಗಿಬೇಕಾದ್ರೆ ಈ ಒಂದು ವಿಗ್ರಹ ಸಿಕ್ಕಿದೆ ರಾಜಸ್ಥಾನದಲ್ಲಿ, ಮಣ್ಣಿನ ಕೆಳಗಡೆ. ಅದನ್ನು ಇವರು ಲೀಗಲ್ ಆಗಿ ಕೋರ್ಟ್ ಮೂಲಕ ಅಫಿಡವಿಟ್ನ ಮಾಡಿಸಿ ಲೀಗಲ್ ಆಗಿ ಪರ್ಚೇಸ್ ಮಾಡಿರುವಂಥದ್ದು. ಯಾವ ಒಂದು ರೇಟಿಗೆ ನಿಮ್ಮ ತಂದೆ ಪರ್ಚೇಸ್ ಮಾಡಿದ್ರು ಅಂತ ಏನಾದರೂ? ಇಲ್ಲ, ಅವರು ರಾಜಸ್ಥಾನದಿಂದ ಬಂದವರು. ಫಾದರು ಬ್ರಿಟಿಷು ಮತ್ತು ಇಂಡಿಯನ್ ಗೌರ್ಮೆಂಟ್ ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಇದ್ದಾಗ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದು. ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಉಡುಗೊರೆ ಆಗಿ ಸಿಕ್ಕಿರುವಂಥದ್ದು. ಇವತ್ತಿಗೆ ಇದರ ಆ್ಯಂಟಿಕ್ ವ್ಯಾಲ್ಯೂ ಬಂದು 1.5 ಕೋಟಿ ಬೆಲೆ ಬಾಳುತ್ತೆ. ಆಶ್ಚರ್ಯ, ನಿಜಕ್ಕೂ ಭಾಳ ಅದ್ಭುತವಾಗಿದೆ. ರಾಜಸ್ಥಾನದಲ್ಲಿ ಸಿಕ್ಕಿರುವಂಥದ್ದು, ಮಣ್ಣಿನ ಕೆಳಗಡೆ. ನಿಜಕ್ಕೂ ಪಾವಿತ್ರತೆಯನ್ನು ಕಾಣ್ಬೋದು ನಾವು. ಇಲ್ಲೇ ಒಂದು ನಮಸ್ಕಾರವನ್ನು ಮಾಡ್ಕೊಂಡ್ಬಿಡ್ತೀವಿ. 800 ವರ್ಷ ಹಳೇದು ಅಂದರೆ ಅದರಲ್ಲಿ ಆ ಶಕ್ತಿ ಇದೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ನಿಮಗೆ ಆ ಕೆತ್ತನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಅದ್ಭುತವಾಗಿದೆ ಸರ್, ಭಾಳ ಸಂತೋಷ ಆಗ್ತಿದೆ ನೋಡಿ ಸರ್. ಹಾಗೆ ಈ ಒಂದು ಮೂರ್ತಿಯ ವಿಶೇಷತೆನೂ ಹೇಳಿ ನಮ್ಗೆ ಸ್ವಲ್ಪ. ಇದು 350 ವರ್ಷದ ಹಳೆಯದು. ಇವತ್ತು ಇದಕ್ಕೂ ಆ್ಯಂಟಿಕ್ ಮಾರ್ಕೆಟಲ್ಲಿ ಸುಮಾರು 60ರಿಂದ 70 ಲಕ್ಷ ರೂಪಾಯಿಗೆ ಹೋಗುತ್ತೆ. ಬಟ್ ನಾವು ಮಾರ ಉದ್ದೇಶ ಇಲ್ಲ. ಓಕೆ. ಅದು ಇಂಡಿಯನ್ ಮಾರ್ಕೆಟಲ್ಲಿ ಇಲ್ಲ, ಅದು ಅಮೇರಿಕಾ, ಇಂಗ್ಲೆಂಡು, ಕೆನಡಾ ಅಲ್ಲಿ ಆ್ಯಂಟಿಕ್ ಮಾರ್ಕೆಟಲ್ಲಿ ಈ ರೇಟ್ಗಳಿದೆ. ಹೇಗೆ ಇದನ್ನ ಪರಿಶೀಲನೆ ಆಗಿದೆ? ಅದು ಚೆಕ್ ಮಾಡಿಸಿದ್ರೆ ಇದು ಎಲ್ಲ ಪರ್ಫೆಕ್ಟ್ ಆಗಿ ಚೆಕ್ ಮಾಡಿಸ್ಬಿಟ್ಟೆ ತಗೊಂಡು. ಇದರ ಹಿನ್ನೆಲೆ ಏನು? ಇದು ಎಲ್ಲಿ ಸಿಕ್ತು ನಿಮಗೆ? ಹೇಗೆ? ಇದು ರಾಜಸ್ಥಾನದಿಂದನೇ. ಇದು ಕೂಡ ಅದೇ ರೂಪದಲ್ಲಿ ಸಿಕ್ಕಿರುವಂಥದ್ದು. ಬಹಳ ಆಶ್ಚರ್ಯ ಆಗುತ್ತೆ. ಇದರ ಆ್ಯಂಟಿಕ್ ವ್ಯಾಲ್ಯೂ ಸುಮಾರು 10,000 ರೂಪಾಯಿ ಕೊಟ್ಟು ಅವ್ರ ಪರ್ಚೇಸ್ ಮಾಡಿದೆ. ಯಾವಾಗ? ಸುಮಾರು ಈಗ 30-35 ವರ್ಷ ಆಯಿತು. ನೀವು ಪರ್ಚೇಸ್ ಮಾಡಿ 35 ವರ್ಷ ಆಯಿತು. ಓಕೆ. ಅಂದರೆ ಲೀಗಲ್ ಆಗಿ ನಿಮ್ಮ ಹತ್ರ ಇದೆ. ಹೌದು. ವೀಕ್ಷಕರೇ, ಇಲ್ಲಿ ನೋಡಿ, ನಿಮಗೆ ನಿಂತಿರುವಂತಹ ಗಣೇಶನ ಒಂದು ಸ್ಟ್ಯಾಚ್ಯೂ ಇದು. ನಿಂತಿರುವಂತಹ ಮೂರ್ತಿಯನ್ನು ಬಹಳ ಅಪರೂಪವಾಗಿ ನೋಡಿದ್ದೇವೆ ನಾವು. ಸರ್ವೇ ಸಾಮಾನ್ಯವಾಗಿ ಕಾಣಸಿಗೋದಿಲ್ಲ. ಕೂತಿರುವಂಥದ್ದೇ ನೀವು ಎಲ್ಲ ಕಡೆ ನೋಡ್ತೀರಾ. ಇದು ಸುಮಾರು 60ರಿಂದ 70 ಲಕ್ಷ ಬೆಲೆ ಬಾಳುತ್ತೆ ಆ್ಯಂಟಿಕ್ ಮಾರ್ಕೆಟಲ್ಲಿ. ಸುಮಾರು 35 ವರ್ಷದ ಹಿಂದೆ ಸರ್ ಪರ್ಚೇಸ್ ಮಾಡಿರುವಂಥದ್ದು ಕೇವಲ 10,000 ರೂಪಾಯಿಗೆ.
ಇದು ಕೂಡ ರಾಜಸ್ಥಾನದಲ್ಲಿ ಮಣ್ಣಿನ ಕೆಳಗೆ ಸಿಕ್ಕಿರುವಂಥದ್ದು. ಇದಕ್ಕೂ ಕೂಡ ಕೋರ್ಟ್ನಿಂದ ಅಫಿಡವಿಟ್ ಇದೆ, ಅಂದರೆ ಸಂಬಂಧಪಟ್ಟ ದಾಖಲೆಗಳಿದೆ ಇವರು ಪರ್ಚೇಸ್ ಮಾಡಿರುವಂಥದ್ದಕ್ಕೆ. ಇವರು ಇದನ್ನು ಮಾರುವ ಉದ್ದೇಶ ಇಲ್ಲ ಅಂತ ಹೇಳಿದ್ದಾರೆ. ಈಗಷ್ಟೇ ನೀವು ನೋಡಿದ್ರಿ ಆಂಜನೇಯ ಮತ್ತು ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣನ ವಿಗ್ರಹ ಏನಿತ್ತು 1.5 ಕೋಟಿ ಬೆಲೆ ಬಾಳುವಂಥದ್ದು, ಅದನ್ನು ಕೂಡ ಹಾಗೆ ಇದನ್ನು ಕೂಡ ಸರ್ ಮಾರೋದಿಲ್ಲ, ನಾನು ಬಯಸಿ ಇದನ್ನು ಪಡೆದಿದ್ದೇನೆ, ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಲೀಗಲ್ ಆಗಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ. ನಿಂತಿರುವಂತಹ ಗಣೇಶನನ್ನು ನೀವು ನೋಡ್ಬೋದು. ಇನ್ನೊಂದು ಸ್ವಲ್ಪ ಹತ್ರದಲ್ಲಿ ನೋಡಿ. ಬಹಳ ಅಪರೂಪವಾಗಿ ನಾವು ಇಂತಹ ವಿಸ್ಮಯಗಳನ್ನ ನೋಡ್ತೀವಿ ಪ್ರಕೃತಿಯಲ್ಲಿ. ಯಾಕಂದರೆ ಮಣ್ಣಿನ ಕೆಳಗೆ ಸಿಕ್ಕಿರುವಂಥದ್ದು ಸುಮಾರು ವರ್ಷಗಳ ಇತಿಹಾಸ ಇರಬಹುದು. ನಿಮ್ಗೇನಾದ್ರು ಗೊತ್ತಿದೆಯಾ ಸರ್ ಇದು ಎಷ್ಟು ವರ್ಷದ ಒಂದು ಇತಿಹಾಸ ಇದೆ ಇದಕ್ಕೆ ಅಂತ? 350ರಿಂದ 360 ವರ್ಷ. 350ರಿಂದ 360 ವರ್ಷಗಳಷ್ಟು ಇತಿಹಾಸ ಇದೆ ಅಂತ ಹೇಳ್ತಾರೆ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಮೂಲಕ. ಅಷ್ಟೊಂದು ಹಳೆಯ ವಿಗ್ರಹ ಇದು. ಅಷ್ಟೊಂದು ಹಳೆಯ ವಿಗ್ರಹ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂತ ನೀವು ಗಮನಿಸ್ಬೋದು. ಭಾಳ ಸಂತೋಷ ಆಗುತ್ತೆ. ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ಸರ್ಟಿಫಿಕೇಟ್ ಮಾಡಿಸಿದಾಗ ನಾನು ಸರ್ಟಿಫಿಕೇಟ್ 315 ವರ್ಷ ಆಗಿದೆ ಅಂತ, ಇವಾಗ 360 ಆಗುತ್ತೆ. ನೀವು ಸರ್ಟಿಫಿಕೇಟ್ ಮಾಡಿಸಿದಾಗ 315 ವರ್ಷಗಳಾಗಿತ್ತು. ಇನ್ನೊಂದು ಈ ಕೆಳಗಡೆ ಒಂದು ಪೀಸು, ಇದಿಷ್ಟು ಒಂದೇ ಪೀಸು, ಯಾವುದೂ ಜಾಯಿಂಟ್ ಇಲ್ಲ. ಓಕೆ ಓಕೆ ಓಕೆ. ಇದರಲ್ಲಿ 2 ಮೆಟಲನ್ನು ಬಳಸಿ, ಅಂದರೆ ಇದು ಕೆಳಗಡೆಯ ಭಾಗ ಬೇರೆ ಮತ್ತು ಇಲ್ಲಿಂದ ಪಾದದಿಂದ ತಲೆಯವರೆಗೂ ಒಂದು ಭಾಗದಲ್ಲಿ ಮಾಡಿರುವಂಥದ್ದು. ಬಹಳ ಅದ್ಭುತವಾಗಿದೆ, ಚೆನ್ನಾಗಿದೆ. ಇಲ್ಲ ಅದೆಲ್ಲ ರೀಸೆಂಟ್ 60-70 ವರ್ಷದ್ದು. ಇದೆಲ್ಲ ಒಂದು 2-3 ಲಕ್ಷ ರೂಪಾಯಿ ಇರ್ಬೋದು ಅಷ್ಟೇ. ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಕೊಳಲನ್ನು ಊದುತ್ತಿರುವಂತಹ ಕೃಷ್ಣನ ಒಂದು ಸ್ಟ್ಯಾಚ್ಯೂ ಇದು, ಪ್ರತಿಮೆ. ಅದ್ಭುತವಾಗಿದೆ. ಸುಮಾರು 70 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಎಷ್ಟು ಉದ್ದ ಇದೆ ನೋಡಿ, ಹೆಚ್ಚು ಕಡಿಮೆ ಒಂದು 12ರಿಂದ 15 kgಯಷ್ಟು ತೂಕ ಇದೆ ಇದು. ಅದ್ಭುತವಾದಂತಹ ಒಂದು ಪ್ರತಿಮೆ. ಬಹಳ ಅಪರೂಪವಾಗಿ ನಾವು ಇಂಥದ್ದನ್ನೆಲ್ಲ ಕಾಣ್ತೇವೆ, ಎಲ್ಲ ಕಡೆ ಸಿಗೋದಿಲ್ಲ ನಮಗೆ. ಇಲ್ಲಿ ಸುಮಾರು ಆಶ್ಚರ್ಯಗಳಿದ್ದಾವೆ ನಮಗೆ. ಈ ಶೋಕೇಸನ್ನು ನೋಡಿದ್ರೆ ಸುಮಾರು 800 ವರ್ಷಗಳ ಹಳೆಯ ಶ್ರೀರಾಮಚಂದ್ರನ ಒಂದು ಮೂರ್ತಿಯನ್ನು ನೋಡಿದ್ವಿ ನೀವು, ಸೀತಾಮಾತೆ ಹಾಗೂ ಲಕ್ಷ್ಮಣ, ಆಂಜನೇಯ ಇರುವಂಥದ್ದು. ಹಾಗೆ 400 ವರ್ಷಗಳು, 350ರಿಂದ 400 ವರ್ಷಗಳ ಹಳೆಯ ಗಣೇಶನ ಒಂದು ಮೂರ್ತಿಯನ್ನು ನೋಡಿದ್ವಿ. ಹಾಗೆ ಸುಮಾರು 70 ವರ್ಷಗಳ ಹಳೆಯ ಶ್ರೀಕೃಷ್ಣನ ಒಂದು ಮೂರ್ತಿಯನ್ನು ನೀವು ಕಾಣ್ತಾ ಇದ್ದೀರಾ. ಬಹಳ ಅದ್ಭುತವಾಗಿದೆ. ನಿಮಗೆಲ್ಲ ಹವ್ಯಾಸನ ಸರ್ ಇದು ಹೇಗೆ, ಅಥವಾ ಯಾವ ಕಾರಣಕ್ಕಾಗಿ ಇದನ್ನೆಲ್ಲ ಸಂಗ್ರಹ ಮಾಡಿ ಇಟ್ಟಿದ್ದೀರಾ? ಹವ್ಯಾಸ ಅಂದ್ಬಿಟ್ಟೆ ಇದು ಮಾಡೋದು. ಹಾಂ, ಮತ್ತು ಬೇರೆ ಬೇರೆ ಇನ್ನೇನು ವಿಶೇಷತೆಗಳಿದ್ದಾವೆ ಇಲ್ಲಿ? ದೀಪ, ನಂದಾದೀಪ, ಅದು ಮನೇಲಿ ಇದ್ದರೆ ಮನೆಗೆ ಶುಭ ಅಂದ್ಬಿಟ್ಟು ನಂದಾದೀಪ. ಅದನ್ನು ಉಪಯೋಗಿಸ್ತೀರಾ ನೀವು, ಹಚ್ತೀರಾ ಹೇಗೆ? ಇಲ್ಲ, ಹಚ್ಚೋದಿಲ್ಲ, ಹಂಗೆ ಅದೇ ಥರ ಇಟ್ಟಿದ್ದೆ, ಪೂಜೆ ನಡೆಯುತ್ತೆ ಅದಕ್ಕೆ. ಹೌದು. ಅವಳಿಗೆ ಲಕ್ಷ ದೀಪೋತ್ಸವ ಅಂದ್ಬಿಟ್ಟು ಮಾಡುತ್ತೆ. ಒಂದೇ ಒಂದು ಬತ್ತಿ ಕ್ಲಸ್ಟರು ಇಷ್ಟು ದೊಡ್ಡದಾಗಿರುತ್ತೆ, ಅದೇ 1 ಲಕ್ಷ ಬತ್ತಿ ಇರುತ್ತೆ, ಅದನ್ನು ಅಂಟಿಸುತ್ತೆ. ಅದಲ್ಲದೆ 5,000 ಬತ್ತಿಗಳು. ಅವತ್ತು ದೀಪಾವಳಿ ಹಬ್ಬದ ರಾತ್ರಿ ಅವತ್ತು ಪ್ರಸಾದ ಅಂದ್ಬಿಟ್ಟು ಎಲ್ಲರಿಗೂ ಕಜ್ಜಾಯ ಮಾಡಿಸ್ಬಿಟ್ಟೆ ಕೊಡ್ತೀವಿ. ದೀಪಾವಳಿ ಹಬ್ಬದ ವಿಶೇಷತೆ ಅದೇನೆ, ಅದಕ್ಕೋಸ್ಕರ ಅದನ್ನೇ ಮಾಡಿಸುತ್ತೆ. ಮೊನ್ನೆ ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ 1,200 ಜನಕ್ಕೆ ಒಬ್ಬಟ್ಟು ಊಟ ಮಾಡಿಸಿದ್ವು. ಆ ಫೋಟೋದಲ್ಲಿ ನೋಡಿರ್ಬೋದು. ಕಿದ್ವಾಯಿ ಹಾಸ್ಪಿಟ್ಲು ಬೆಂಗಳೂರು 1.5 ಕೋಟಿ ಜನ ಇದ್ದಾರೆ. ಹೊರಗಡೆ ಫುಡ್ಡು ಒಳಗಡೆ ಯಾರ್ದು ಅಲೋ ಮಾಡೋದಿಲ್ಲ, ಸೂರ್ಯಕಿರಣ ಪ್ರತಿಷ್ಠಾನ ಮಾತ್ರ. ಯಾಕೆಂದರೆ ಅದೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ. ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಇದೆ, ಏನೇ ತಂದರೂ ಒಳ್ಳೆ ಕ್ವಾಲಿಟಿ ಇರುತ್ತೆ, ಹೈಜಿನಿಕ್ ಆಗಿರುತ್ತೆ ಅಂದ್ಬಿಟ್ಟು ಅದರಿಂದ ನಮಗೆ ಪರ್ಮಿಷನ್ ಕೊಡ್ತಾರೆ. ನಾಳೆ 1 ಲಕ್ಷ ರೂಪಾಯಿದು ಚೆಕ್ ಕೊಡ್ತಾಯಿದ್ದೀವಿ ಕಿದ್ವಾಯಿ ಹಾಸ್ಪಿಟ್ಲಿಗೆ. ಹೌದಾ? ಪರ್ಪಸ್ ಏನು ಅಂದರೆ ಈ ಲೈಫ್ ಟೈಮು ವರ್ಷಕ್ಕೆ 1 ದಿನ ಅವ್ರು ಯಾವ ಡೇಟ್ ಹೇಳಿರ್ತಾರೆ ಆ ಡೇಟಿಗೆ ಮಧ್ಯಾಹ್ನದ ಊಟ ಅವ್ರ ಹೆಸರಿನಲ್ಲಿ ಅರೇಂಜ್ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಕಾಮತ್ ಗ್ರೂಪ್ ಅಂತ ಇದ್ದಾರೆ, ಅವರು 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ. 4 ಜನದ್ದು ಅವ್ರ ಮನೆ ಹಿರಿಯರು ಇಲ್ಲ, ಈಗ ಎಲ್ಲ 4 ಜನನೂ ಇಲ್ಲ. ಅವರ ಇದಕ್ಕೋಸ್ಕರ ನಾಳೆ 1 ಲಕ್ಷ ರೂಪಾಯಿ ಚೆಕ್ ಕೊಡ್ತಾ ಇದೆ. ನಾಳೆ ಕಿದ್ವಾಯಿ ಹಾಸ್ಪಿಟಲ್ಗೆ ಸುಮಾರು 1 ಲಕ್ಷದ ಚೆಕ್ಕನ್ನು ಕೊಡ್ತಾ ಇದ್ದಾರೆ ಸರ್. ಈ ಚೆಕ್ ಪ್ರೆಸೆಂಟರ್ ಯಾರು ಸರ್? ಇನ್ನು ಯಾರು ಕೊಡ್ತಾ ಇರೋದು? ಇದು ಪದ್ಮಾಶ್ರೀ ಶೇಷಾದ್ರಿ ಚಾರಿಟಬಲ್ ಟ್ರಸ್ಟ್ ಅಂದ್ಬಿಟ್ಟು ಅವ್ರ ಮನೇಲಿ 4 ಜನ ಯಾರು ಎಕ್ಸ್ಪೈರ್ ಆಗಿದ್ದಾರೆ, ಅವರ ಮೆಮೊರಿಗೆ ಬೇರೆ ಬೇರೆ ಡೇಟಿಗೆ ಮಾಡ್ತಾ ಇದೆ. ಇದು 30ನೇ ತಾರೀಕು ನನ್ನ ವೈಫ್ದು ಬರ್ತ್ಡೇ, ಅದಕ್ಕೋಸ್ಕರ ಅಲ್ಲಿ 500 ಜನಕ್ಕೆ ಊಟಕ್ಕೆ ಅಂದ್ಬಿಟ್ಟು 10,000 ರೂಪಾಯಿ ಡೊನೇಷನ್ ಕೊಡ್ತಾ ಇದೆ.
ಈ ಥರ ನಡೀತಾ ಇರುತ್ತೆ, ವರ್ಷ ಪೂರ್ತಿ ನಡೀತಾನೆ ಇರುತ್ತೆ. ಬಹಳ ಅದ್ಭುತವಾದ ಕಾರ್ಯ ಸರ್. ಇವತ್ತು ಕಾಲಘಟ್ಟ ಹೇಗಿದೆ ಅಂದರೆ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ಗೆ ಎಲ್ಲ ಒಪ್ಕೊಂಡಿದ್ದಾರೆ. ಅಂದರೆ ಎಂಜಾಯ್ಮೆಂಟ್, ವೀಕೆಂಡ್ ಬಂದರೆ ಟ್ರಿಪ್ ಆಗಲಿ ಅಲ್ಲಿ ಇಲ್ಲಿ ಹೋಗೋದಾಗಲಿ ಅಂಥದ್ದು. ಆದರೆ ಸುಮಾರು 25 ವರ್ಷಗಳಿಂದ ಇಂಥ ಒಂದು ಮಹಾ ಸಾಧನೆಯನ್ನು ಮಾಡ್ಕೊಂಬಂದಿದ್ದಾರೆ ಸರ್. ಹಾಗೆ ಅವರೊಂದು ಸೂರ್ಯಕಿರಣ ಟ್ರಸ್ಟ್ನ ಮೂಲಕ ಭಾಳ ಹೆಮ್ಮೆ ಅನಿಸುತ್ತೆ. ಇಂತಹ ಸಾಧಕರು ಬೆರಳೆಣಿಕೆಯಷ್ಟು, ಅಂದರೆ ಜನತೆಗೆ ಕಾಣೋದಿಲ್ಲ, ಜನತೆಯ ಕಣ್ಣಿಗೆ ಕಾಣೋದಿಲ್ಲ, ಕಂಡು ಬರೋದಿಲ್ಲ, ಪ್ರಚಾರಕ್ಕೆ ಬರೋದಿಲ್ಲ. ಎಲ್ಲೋ ಒಂದು ಕಡೆ ಒಂದು ಭಾಗದಲ್ಲಿ ನಿಂತ್ಕೊಂಡು ತಮ್ಮ ಸೇವೆಯನ್ನು ನಿರರ್ಗಳವಾಗಿ ಜನತೆಗೆ, ಕಷ್ಟದಲ್ಲಿರೋರಿಗೆ ಕೊಡ್ತಾ ಇದ್ದಾರೆ. ಭಾಳ ಹೆಮ್ಮೆ ಆಗುತ್ತೆ ಸರ್. ನಿಜವಾಗ್ಲೂ ನಿಮ್ಮನ್ನು ಭೇಟಿ ಮಾಡಿದ್ದು ಭಾಳ ಸಂತೋಷ ಆಯಿತು ನಮ್ಮ ಚಾನಲ್ ಮೂಲಕ. ಹಾಗೆ ನಿಮ್ಮ ಕುಟುಂಬ ಚೆನ್ನಾಗಿರಲಿ. ಯಾಕಂದರೆ ಸಾವಿರಾರು ಕುಟುಂಬಗಳಿಗೆ ನೀವು ನಿಮ್ಮ ಸಂಸ್ಥೆಯ ಮೂಲಕ ದಾರಿದೀಪ ಆಗಿದ್ದೀರಾ. ಎಷ್ಟೋ ಮನೆಯಲ್ಲಿ ದೀಪವನ್ನು ನಿಮ್ಮ ಹೆಸರಲ್ಲಿ, ನಿಮ್ಮ ಟ್ರಸ್ಟ್ನ ಹೆಸರಲ್ಲಿ ಬೆಳಗ್ತಾರೆ. ಭಾಳ ಹೆಮ್ಮೆ ಅನಿಸುತ್ತೆ, ಸಂತೋಷ ಆಗುತ್ತೆ. ಅದಕ್ಕೆ ತಕ್ಕನಾಗೆ ಸಾಕ್ಷಿ ನೀವು ಕಾಣ್ಬೋದು, ಸರ್ಟಿಫಿಕೇಟ್ ಆಗಿರ್ಬೋದು, ನಿಮಗೆ ಸಿಕ್ಕಿರುವಂತಹ ಒಂದು ಪ್ರೈಸ್ ಇದುಗಳಾಗಿರ್ಬೋದು. ನಿಜಕ್ಕೂ ಹೆಮ್ಮೆ ಆಗುತ್ತೆ. ಇಂತಹ ನಿಮ್ಮ ಸೇವೆ ಇನ್ನೂ ಸಾಕಷ್ಟು ಮುಂದುವರಿಯಲಿ, ನಿಮ್ಮಂಥವರ ಸಂಖ್ಯೆ ಇವತ್ತಿನ ಯುಗದಲ್ಲಿ ಜಾಸ್ತಿ ಆಗಲಿ ಅಂತ ನಾವು ಕೇಳ್ಕೊತೀವಿ. ನನ್ನ ಮಗ ಹೌದಾ? ಅವರು ಇದರಲ್ಲೆಲ್ಲ ಇನ್ವಾಲ್ವ್ ಆಗ್ತಾರೆ. ಅವರು ಎಕ್ಸ್ಟ್ರಾ ಟೈಮಲ್ಲಿ. ಹೌದಾ? ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷ. ನೀವು ನೋಡಿರ್ಬೋದು ಈ ವಿಡಿಯೋವನ್ನು. ಎಂಥ ಅದ್ಭುತವಾದ ಕೆಲಸವನ್ನು ರಮೇಶ್ ಸರ್ ಅವರು ಮಾಡ್ಕೊಂಬಂದಿದ್ದಾರೆ ಅವರ ಟ್ರಸ್ಟ್ನ ಮೂಲಕ ಅಂತ. ಇಂತಹ ಕೆಲಸಗಳು ಹೀಗೆ ಸಾಗಲಿ. ಯಾಕಂದರೆ ಒಬ್ಬರ ಕಷ್ಟಕ್ಕೆ ನೆರವಾಗುವಂಥದ್ದು ಬಹಳ ದೊಡ್ಡ ಕೆಲಸ, ಅದು ಮಹತ್ ಕಾರ್ಯ. ಅದು ಕೆಲವು ಅಭ್ಯಾಸಗಳಿಗೆ, ತನ್ನ ಪರ್ಸ್ನಲ್ ಕೆಲಸಗಳಿಗೆ ಸಮಾಜದಲ್ಲಿ ಇರುವಂಥವ್ರಿಗಿಂತ ಸಮಾಜಕ್ಕೆ ಏನಾದರೂ ಕೊಡುಗೆಯಾಗಿ ಕೊಡಬೇಕು, ತನ್ನ ಸಮಯವನ್ನು ಕೊಡಬೇಕು, ಅಥವಾ ಹಣವನ್ನು ಹೇಗೆ ಬಳಸಬೇಕು, ಯಾರಿಗಾಗಿ ಬಳಸಬೇಕು ಎಂಬುದನ್ನ ಇಂಥ ಒಂದು ಸಂಸ್ಥೆಗಳಿಂದ ಜನಸಾಮಾನ್ಯರು ಕಲ್ತ್ಕೊಳ್ಳುವಂಥದ್ದು ಸಾಕಷ್ಟಿದೆ. ಇವತ್ತಿನ ವಿಶೇಷ. ನಮಸ್ಕಾರಗಳು. ಮತ್ತೆ ಸಿಗೋಣ ಇಂಥ ಅದ್ಭುತವಾದ ಸುದ್ದಿಗಳೊಂದಿಗೆ. ನಮಸ್ಕಾರ.